ಇನ್ನು ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಪಾಕ್ ಪ್ರಜೆಯೊಬ್ಬನನ್ನ ಬಂಧಿಸಲಾಗಿದೆ. ಆತನೂ ಸೇರಿದಂತೆ ಒಟ್ಟು 4 ಜನ. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಪಾಕ್ ಪ್ರಜೆಗಳ ಬಂಧನವಾಗಿದೆ. ಮಾರು ವೇಷದಲ್ಲಿ ಇವರು ಜಿಗಣಿಯ ಅನಘ ಅಪಾರ್ಟ್ಮೆಂಟ್ ಬಳಿ ವಾಸ ಇದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. 6 ವರ್ಷಗಳ ಹಿಂದೆಯೇ ಬೆಂಗಳೂರು ಬಂದು ವಾಸ ಮಾಡ್ತಾ ಇದ್ರಂತೆ. ಚೆನ್ನೈನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಾಸ್ಪೋರ್ಟ್ ಅನ್ನು ಪಡೆದಿದ್ರು ಇವರು. ಈ ಇಬ್ಬರನ್ನ ವಿಚಾರಿಸಿದಾಗ ಇಡೀ ಗ್ಯಾಂಗ್ ಬಯಲಾಗಿದೆ. ಪಾಕ್ ಪ್ರಜೆಗಳ ಅರೆಸ್ಟ್. ಇದು ಗುಪ್ತಚರ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರದಲ್ಲಿ ಜಿಗಣಿಯ ಅನಘ ಬಡಾವಣೆಯಲ್ಲಿ ಮಾರು ವೇಷದಲ್ಲಿ ಈ ಕುಟುಂಬ ವಾಸ ಇತ್ತು. ಶರ್ಮಾ ಅಂತ ಏನೋ ಹೆಸರಿಟ್ಕೊಂಡು ಈ ಪಾಕ್ ಕುಟುಂಬ ವಾಸ ಮಾಡ್ತಾ ಇತ್ತು. ಈತನ ಮೂಲ ಹೆಸರು ರಶೀದ್ ಅಂತಂದ್ಬಿಟ್ಟು ಪಾಕಿಸ್ತಾನ ಮೂಲದ ಕರಾಚಿ ಮೂಲದ ಲಿಯಾಖತಾಬಾದ್ ಹತ್ತಿರದವರು ಇವರೆಲ್ಲ. ಈಗ ಗೊತ್ತಾಗಿರೋ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಜಿಗಣಿಯ ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತ ವಾಸ ಇತ್ತು. ಇವರು ಪಾಕಿಸ್ತಾನವನ್ನು ಬಿಟ್ಟು ಬಾಂಗ್ಲಾದೇಶಕ್ಕೆ ಬಂದು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ದೆಹಲಿಗೆ ಬಂದು ದೆಹಲಿಯಿಂದ ಕೊನೆಗೆ ಅವರು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಮೂಲತಃ ಪಾಕಿಸ್ತಾನದವರು. ಬಟ್ ಅವ್ರು ಎಷ್ಟು ಚಾಲಾಕಿಗಳು ಅಂತಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಕೂಡ ಮಾಡಿಸ್ಕೊಂಡಿದ್ರಂತೆ. ಹಾಗಾದರೆ ಇವ್ರಿಗೆ ಇದಕ್ಕೆಲ್ಲ ಸಹಾಯ ಮಾಡಿದವ್ರು ಯಾರು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾರು ಇವರಿಗೆ ಸಾಥ್ ಕೊಟ್ಟಿದ್ದು ಅಂತಂದ್ಬಿಟ್ಟು. ಮಾರು ವೇಷದಲ್ಲಿ ಶರ್ಮಾ ಅನ್ನೋ ಹೆಸರಿನಲ್ಲಿ ಇವರೇನೋ ಮನೆಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ದರು ಅಂತ ಗೊತ್ತಾಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ಈ ಆ ಪಾಕ್ ಪ್ರಜೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸತ್ಯಗಳು ಹೊರಗೆ ಬಂದಿದೆ ಅಂತ? ಅರವಿಂದ್, ಖಂಡಿತವಾಗ್ಲೂ ನಿನ್ನೆ ಪೊಲೀಸರು ಏನು ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಇರುವಂತಹ ಒಂದು ಅನಘ ಬಡಾವಣೆಗೆ ದಾಳಿ ಮಾಡ್ತಾರೆ. ಅಂದ್ರೆ ಖಚಿತ ಮಾಹಿತಿ ಮೇಲೆ ಜಿಗಣಿ ಪೊಲೀಸರು ಈ ಒಂದು ಬಡಾವಣೆಗೆ ಹೋಗುವಂತದ್ದು. ಅಂದ್ರೆ ಇಲ್ಲಿ ಹೋದ ಸಂದರ್ಭದಲ್ಲಿ ಗಂಡ ಹೆಂಡತಿ ರಶೀದ್ ಅಲಿ ಸಿದ್ದಿಗಿ ಮತ್ತು ಅನೀಫಾ ಅಂತೇಳಿ ಆಯುಷ್ ಅನೀಫಾ ಅಂತೇಳಿ ಇಬ್ರು ಗಂಡ ಹೆಂಡತಿ ಮನೇಲಿ ಇರ್ತಾರೆ. ಅವ್ರ ಬಗ್ಗೆ ಮಾತ್ರ ಮಾಹಿತಿ ಬಂದಿರ್ತದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಸ್ಥಳೀಯರಿಂದನೂ ಸಹ ಒಂದು ಮಾಹಿತಿ ಬಂದಿದೆ ಅಂತೇಳಿ ಪೊಲೀಸರು ಹೋದ ಸಂದರ್ಭದಲ್ಲಿ ಅಲ್ಲಿ ಆ ಹಿಂದೂಗಳ ಹೆಸರಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ನೇರವಾಗಿ ಏನಂತಂದ್ರೆ ಪೊಲೀಸರು ಹೋದ ತಕ್ಷಣ ಅವರು ಮೊದಲಿಗೆ ಹೇಳುವಂತದ್ದು ಬರೀ ಹಿಂದೂಗಳ ಒಂದು ಅಡ್ರೆಸ್ ಪ್ರೂಫ್ಗಳನ್ನ ತೋರಿಸ್ತಾರೆ ಪೊಲೀಸರಿಗೆ. ಅದನ್ನ ಎಲ್ಲೋ ಒಂದ್ ಕಡೆಗೆ ಜಿಗಣಿ ಪೊಲೀಸರಿಗೆ ಅನುಮಾನ ಬರ್ತದೆ. ಯಾಕಂದ್ರೆ ಆಶಾ ಶರ್ಮಾ ಮತ್ತು ಶರ್ಮಾ ಅನ್ನೋ ಹೆಸರಿನಲ್ಲಿ ಶಂಕರ್ ಶರ್ಮಾ ಅಂತೇಳಿ ಅವ್ರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಇವೆಲ್ಲ ಒಂದು ದಾಖಲಾತಿಗಳನ್ನ ಇಟ್ಕೊಂಡು ಇಲ್ಲಿ ಒಂದು ಬಡಾವಣೆಯಲ್ಲಿ ವಿಲ್ಲಾದಲ್ಲಿ ವಾಸ ಮಾಡ್ತಿದ್ರೆ. ಇಲ್ಲೇ ಆನ್ಲೈನ್ ಮುಖಾಂತರ ಬಿರಿಯಾನಿ ಸಪ್ಲೈ ಮಾಡ್ಕೊಂಡು ಸುಮಾರು 2018ರಿಂದನೂ ಸಹ ವಾಸ ಮಾಡ್ತಾ ಇದ್ದೀನಿ ಅಂತೇಳಿ ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಆದ್ರೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಪಡಿಬೇಕಾದ್ರೆ ಅಲ್ಲಿ ಇದ್ದಂತಹ ಆ ಮೆಹಂದಿ ಒಂದು ಫೌಂಡೇಶನ್ ನ ಧರ್ಮ ಗುರುಗಳ ಫೋಟೋಗಳು ಇರ್ಬೋದು, ಅಥವಾ ಅಲ್ಲಿ ಮುಸ್ಲಿಂ ಭಾಷೆಯಲ್ಲಿ ಒಂದಷ್ಟು ಗೋಡೆ ಬರಹಗಳು ಕಂಡು ಬರ್ತವೆ. ಆಗ ಅನುಮಾನ ಬಂದಂತಹ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಇವರ ನಿಜಾಂಶ ಬಯಲಾಗುವಂಥದ್ದು. ಅಂದ್ರೆ 2014ರಲ್ಲಿ ಇವರು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಗೆ ಬಂದ ನಂತರ ಒಂದು ಪಾಸ್ಪೋರ್ಟ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ಗಳ ದಾಖಲಾತಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿಂದ 2018ಗೆ ಇಲ್ಲಿ ಜಿಗಣಿಗೆ ಬಂದು ವಾಸ ಮಾಡ್ತಿರೋಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಅವರ ಧರ್ಮಗುರುಗಳ ಮೆಹಂದಿ ಫೌಂಡೇಶನ್ ಧರ್ಮಗುರುಗಳ ಪ್ರಚಾರ ಮಾಡಿಕೊಂಡು ಬೆಂಗಳೂರಿನಲ್ಲಿ ಪ್ರಚಾರಕ್ಕೋಸ್ಕರನೇ ಬಂದಿದ್ದಾರೆ. ಹಾಗಾಗಿ ಆ ಫೌಂಡೇಶನ್ ವತಿಯಿಂದನೇ ಅವರಿಗೆ ಮನೆ ಬಾಡಿಗೆ ಇರ್ಬೋದು ಅಥವಾ ತಿಂಗಳ ಖರ್ಚಿಗೆ ಹಣವನ್ನು ಸಹ ಕೊಡ್ತಿದ್ರು ಅನ್ನೋ ಮಾಹಿತಿ ಈಗ ಪೊಲೀಸರು ಹೇಳ್ತಾರಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ಕೇಂದ್ರ ವಲಯದ ಐಜಿಪಿ ಲಾಲು ಬಾಬು ರಾಮ್ ಅವರು ಮತ್ತು ಜಿಗಣಿ ಪೊಲೀಸರು ಮತ್ತು ಬೆಂಗಳೂರು ಗ್ರಾಮಾಂತರ SP ಸಾಹೇಬರ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನ ಮಾಡ್ತಿರೋದು. ಇನ್ನಷ್ಟು ಮಾಹಿತಿಗಳನ್ನ ವಿಚಾರಣೆ ನಂತರ ಗೊತ್ತಾಗ್ತದೆ ಅನ್ನೋ ಮಾಹಿತಿಯನ್ನ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಪೊಲೀಸರು ವಿಚಾರಣೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇರುವಂತದ್ದು. ಅಂದ್ರೆ ಇವರಿಗೆ ಪಾಸ್ಪೋರ್ಟ್ ಮಾಡ್ಕೊಟ್ಟರು ಯಾರು ಮತ್ತು ಫೌಂಡೇಶನ್ ಇಂದ ಯಾಕೆ ಇವರಿಗೆ ಹಣ ಬರ್ತಿತ್ತು, ಈ ಎಲ್ಲಾ ಆಯಾಮಗಳಲ್ಲೂ ಸಹ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಇವತ್ತು ಅವರನ್ನ ನಿನ್ನೆ ರಾತ್ರಿ 7 ಗಂಟೆಗೆ ಬಂಧನ ಮಾಡಿರೋದು, ಜೊತೆಗೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಈ ಬೆಳಗಿಂದ ತನಿಖೆ ಮಾಡಿದ್ರು. ಈಗ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಿ ನಂತರ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ತೀವ್ರಗೊಳಿಸುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ಜಿಗಣಿ ಪೊಲೀಸರು ಅವರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ರು, ಹೆಂಗೆ ಬಂದರು,
ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು. ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡಿಕೊಡ್ತಾರೆ, ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅಂತೆ, ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ನಿನ್ನೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸಿಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡಿಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದರು. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈಗ ಆ 4 ಜನ ಬಗ್ಗೆ ಸಂಶಯ ಏನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಅದೇ ನಮಗೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದ್ದು ಅದೇ. ಈಗ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಹೌದು, ಅದು ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಫ್ರಾಡುಲೆಂಟ್ ಏನು ಅಬ್ಟೈನ್ ಮಾಡಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ಅದೇ ಥರ ಪ್ರಕರಣ ದಾಖಲು ಮಾಡಿದ್ದೇವೆ. ಮತ್ತು ಈಗ ಹೆಂಗೆ ಮಾಡಿದರು, ಎಲ್ಲಿಂದ ಮಾಡಿದರು, ಯಾವ ಹೆಸರಲ್ಲಿ ಮಾಡಿದ್ರು ಅದರ ಬಗ್ಗೆ ಎಲ್ಲ ಈಗ ತನಿಖೆ ಮಾಡಬೇಕಾಗಿದೆ. ಈಗ ನಿನ್ನೆ ಮಾಹಿತಿ ಸಾಯಂಕಾಲ ಗೊತ್ತಾಗಿದೆ. ಸೊ ಈಗ ದಟ್ ವಿಲ್ ಟೇಕ್ ಟೈಮ್ ಟು ಇನ್ವೆಸ್ಟಿಗೇಟ್.